ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿರ್ತೀರಾ ಅಂತ ತಿಳ್ಕೊತೀನಿ. ಇದು ಇವತ್ತೇನು ತೋರಿಸ್ತಾ ಇದ್ವಿ ಅಂದರೆ ಅಗ್ನಿಯಂತ್ರ ಸಗಣಿ ಕೇಕ್. ಇದನ್ನು ಹೆಂಗೆ ಬಳಸೋದು, ಹೆಂಗೆ ಮಾಡೋದು ಅಂತ ಎಲ್ಲ ನ್ಯಾಚುರಲ್ಲಾಗಿ ಹಾಕಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಲಿಪ್ ಮಾಡಿದೆ ನೋಡಿ. ನಿಮ್ದು ಏನೇ ಕ್ವಶನ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಳಿಸಿ. ದಯವಿಟ್ಟು ಈ ವಿಡಿಯೋನ ಸ್ಲಿಪ್ ಮಾಡಬೇಡಿ, ಓಕೆನಾ? ನೋಡಿ, ಇದನ್ನು ಸಗಣಿ ತೊಗೊಂಬಂದು 3 ತಿಂಗಳಾಯಿತು. 3 ತಿಂಗಳಾಗಿದ್ದು ಈ ಸಗಣಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇದು ಫುಲ್ ನಾಟಿ ಹಸು. ಈ ಸಗಣಿ ಇದು ನಾಟಿ ಹಸು ಬರುತ್ತಲ್ಲ, ಆ ಹಸುವಿನ ಸಗಣಿ. ಅದೇ ನಮ್ಮ ಈ ಸಿಟಿ ಕಡೆ ಹಸುಗಳಿರುತ್ತಲ್ಲ, ಆ ಹಸು ಸಗಣಿನ ಏನಾದರೂ ನಾವು ಈ ಥರ ತೊಗೊಂಬಂದು ಮುಟ್ಟಕ್ಕೂ ಆಗಲ್ಲ, ಆ ಥರ ಒಂದು ಸ್ಮೆಲ್ ಹೊಡೆಯುತ್ತೆ. ಆದರೆ ಇದು ನಾಟಿ ಹಸು. ಇದು ಚಿಕ್ಕಬಳ್ಳಾಪುರದಲ್ಲಿ ದೇವಾನಂದ ಯೋಗ ಮುನೇಶ್ವರ ದೇವಸ್ಥಾನದಲ್ಲಿ ಈ ನಾಟಿ ಹಸು ಐತೆ. ನಾವು ಅಲ್ಲಿಂದ ತೊಗೊಂಬಂದು ಫುಲ್ ಆ್ಯಂಡ್ ಫುಲ್ ಎಲ್ಲ ಆರ್ಗಾನಿಕಲ್ಲೇ ಇರಬೇಕು ಅಂತ ನಾವು ಅಲ್ಲಿಂದ ತೊಗೊಂಬಂದಿದ್ದೋ. ಇದು 3 ತಿಂಗಳಾಯಿತು. ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದಕ್ಕೆ ಇದನ್ನು ನಾನು ಎತ್ತಲೇ ಇಲ್ಲ. ನೋಡಿ, ಇವಾಗ ನಿಮ್ಮ ಕಣ್ಮುಂದೆನೇ ಎತ್ತಿ ತೋರಿಸ್ತೀನಿ. ಎಷ್ಟು ಚೆನ್ನಾಗೈತೆ ನೋಡಿ ಈ ನಾಟಿ ಹಸು ಸಗಣಿ. ಇವಾಗ ಇದರಿಂದ ನಾವು ಏನು ಮಾಡ್ತೀವಿ ಅಂದರೆ, ಒಂದು ನಿಮಿಷ ನೋಡಿ, ಇದು ಗಂಜಳ. ಇದೂ ಸರಿ ತಂದು 4 ತಿಂಗಳಾಗಿರ್ಬೋದು. ನೋಡಿ, ಪ್ಯೂರ್ ಇನ್ನೂ ಹಂಗೆ ಐತೆ, ಯಾವ ಡಿಫ್ರೆಂಟ್. ನಾವು ಮನೇಲಿ ಇಕ್ಕರೆ ಒಂದೊಂದು ಗಂಜಲ ಕಪ್ಪುಗಾಗ್ಬಿಡುತ್ತೆ. ಇದು ನೋಡಿ ಎಷ್ಟು ಹಂಗೆ ಯೆಲ್ಲೋ ಕಲರಲ್ಲಿ ಫ್ರೆಶ್ ಆಗಿರುತ್ತೆ. ಇದು ನಾಟಿ ಹಸು ಸಗಣಿ, ನಾಟಿ ಹಸು ಗಂಜಲ ಅನ್ನೋದಕ್ಕೆ ಇದು ಎಷ್ಟು ದಿವಸ ಆದರೂ ಆ ಫ್ರೆಶ್ ಹಂಗೆ ಇರುತ್ತೆ. ನಾವು ಊರಿಂದ ತರೋದಿದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಒಂದು ಸ್ಮೆಲ್ಲು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದರಿಂದನೇ ನಾವು ಪಂಚಕವ್ಯ ಅಗ್ನಿಯಂತ್ರ ಅಂತ ಮಾಡೋದು. ಪಂಚಕವ್ಯ ಅಗ್ನಿಯಂತ್ರ ಅಂದರೆ ಸಗಣಿ, ಗಂಜಳ, ಮೊಸರು, ತುಪ್ಪ, ಹಾಲು, ಈ 5 ಬೆರೆಸ್ಬಿಟ್ಟು ಅಗ್ನಿಯಂತ್ರನ ಮಾಡೋದು. ಅದು ಮನೆಗೆ ಅದನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು. ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮನೆಯಲ್ಲಿ ಆ ಹೊಗೆ ಹಾಕಿದ್ರೆ ಮನೇಲಿ ಬಂದು ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ. ಮಕ್ಕಳಿಗೆ ಅದನ್ನು ಶ್ವಾಸಿಸುವಾಗ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ನೆಗಡಿ ಇರೋದಿಲ್ಲ. ಇನ್ನೊಂದು, ಹಳೆ ಕಾಲದಲ್ಲಿ ಅಜ್ಜಿ ತಾತಂದ್ರೆಲ್ಲ ಈ ಸಗಣಿ ಯೂಸ್ ಮಾಡಿ ಮನೆಗೆಲ್ಲ ಹಾಕ್ತಾಯಿದ್ರು. ಇವಾಗ ನಮ್ಗೆ ಇದೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ, ಬನ್ನಿ ಇವಾಗ ನೋಡಿ, ನಾವು ಅದನ್ನು ಎಲ್ಲ ಒಣಗಿಸಿ ತಟ್ಟಿ ಈ ಥರ ಮಾಡ್ತೀವಿ. ಈ ಥರ ಇದನ್ನು ಮಾಡಿ ಇಕ್ಕೋತೀವಿ. ಇದನ್ನು ಬಂದು ಒಂದೇ ಒಂದು ಹಚ್ಚಿದ್ರೆ ಸಾಕು. ಮನೆಗೆ ಒಂದು ದಿವ್ಸಕ್ಕೆ ಒಂದು ಹಚ್ಚಿದ್ರೂ ಸಾಕು, ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ಬಂದು ಇದು ಸ್ಮೆಲ್ಲು ನಮಗೆ ಶ್ವಾಸ ಕೊಡೋಕ್ಕೆ ತುಂಬ ಒಳ್ಳೆಯದು. ಈ ಸ್ಮೆಲ್ಲು ತುಂಬಾ ನ್ಯಾಚುರಲ್ ಆಗಿ ಎಲ್ಲನೇ ಫುಲ್ ಆ್ಯಂಡ್ ಫುಲ್ ಆರ್ಗಾನಿಕ್ಕು. ನಾವು ಮಿಷಿನಲ್ಲೆಲ್ಲ ಮಾಡಲ್ಲ, ಕೈಯಲ್ಲೇ ಮಾಡೋದು. ಕಣ್ಮುಂದೆನೇ ನಿಮ್ಮ ಸಗಣಿ, ತುಪ್ಪ, ಹಾಲು, ಗಂಜಳ, ಮೊಸರು, ಈ 5ರಿಂದನೇ ಇದನ್ನು ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಹಚ್ಚಿದ್ರೆ ಸಾಕು. ನಾವು ಸಾಂಬ್ರಾಣಿ ಎಲ್ಲ ಹಾಕ್ತೀವಲ್ಲ, ಸಾಂಬ್ರಾಣಿ ಹಾಕೋದು ಇವಾಗ ಬಂದು ಸಾಂಬ್ರಾಣಿ ಜಾಸ್ತಿ ಜನ ಯೂಸ್ ಮಾಡಲ್ಲ, ಒಂಥರ ಘಾಟ್ ಬರುತ್ತೆ, ಸ್ಮೆಲ್ ಬರುತ್ತೆ ಅಂತ. ಇದು ಬಂದು ಇದು ಫುಲ್ ಆ್ಯಂಡ್ ಫುಲ್ ಆರ್ಗಾನಿಕ್ ಇರೋದಕ್ಕೆ ನಾವು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದೇ ಒಂದು ಒಡೆದು ಬಿಟ್ಟು ಹಚ್ಚಿದ್ರೆ ಸಾಕು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಪ್ಲೇಸ್ಮೆಂಟೇ ಮಾಡಿಬಿಟ್ಟೆ ಹಾಕಂತೀಯ ನೋಡಿ. ಈ ಥರ ಒಂದು ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಬೇರೆ ಮನೇಲಿ ಏನಾಯ್ತು ಅದನ್ನೇ ತೊಗೊಳ್ಳಿ, ಪರವಾಗಿಲ್ಲ. ಇದೊಂದು ಪೀಸ್ ತೊಗೊಂಡಿದ್ದೀನಿ ನೋಡಿ, ಇದೊಂದು ಪೀಸ್ ತೊಗೊಂಡಿದ್ದೀನಿ. ಇದು ಬಂದು ಇದಕ್ಕೂ ಡಿಫ್ರೆಂಟ್ ಇರುತ್ತೆ. ಇದಕ್ಕೂ ನೋಡಿ ಡಿಫ್ರೆಂಟ್ ಇರುತ್ತೆ. ಇದು ಬಂದು ಹೂವದಲ್ಲಿ ಮಾಡಿರೋದು. ನಾವು ಫೋಟೋಗೆಲ್ಲ ಯೂಸ್ ಮಾಡ್ತೀವಲ್ಲ ಹೂವು, ಆ ಹೂವದಲ್ಲಿ ಮಾಡಿರೋದು. ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ, ಹೊಗೆನೂ ಚೆನ್ನಾಗಿ ಬರುತ್ತೆ. ಮನೇಲಿರೋ ಸೊಳ್ಳೆ, ನೆಗೆಟಿವ್ ಎನರ್ಜಿ, ಆಮೇಲೆ ಮನೇಲಿ ಏನು ಕಷ್ಟ ಇದ್ರೂ ಇದು ಒಂದೊಂದು ಹಚ್ಚಿದ್ರೆ ಸಾಕು, ನಮಗೊಂಥರ ಖುಷಿ, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇದು ಇವಾಗ ನೋಡಿ ಹಚ್ತೀನಿ. ಇದನ್ನು ಹಿಂಗೆ ಮುರ್ಕೋಬೇಕು. ಮುರ್ಕೊಂಡು ಕರ್ಪೂರ, ಅರ್ಧ ಕರ್ಪೂರ ಸಾಕು ಇಟ್ಬಿಟ್ಟು, ಸಾಂಬ್ರಾಣಿ ಎಲ್ಲ ಏನು ಹಾಕೋದು ಬೇಡ. ಸಾಂಬ್ರಾಣಿ ಅದು ಇದೆಲ್ಲ ಏನು ಯೂಸ್ ಮಾಡೋದು ಬೇಡ. ಇದೊಂದು ನಾವು ಯೂಸ್ ಮಾಡಿದ್ರೇ ಸಾಕು. ಆರ್ಗಾನಿಕ್ ಆಗಿ ಇರುತ್ತೆ, ಮನೆಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಹೊಗೆ ಬಂದು ನಾವು ತುಂಬ ಶ್ವಾಸ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದೇ ಒಂದು ಸಾಕು. ಒಂದೇ ನಮಗೆ ತುಂಬ ಹೊಗೆ ಕೊಡುತ್ತೆ. ಇನ್ನೊಂದು ಸ್ಮೆಲ್ಲು ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಸ್ಮೆಲ್ಲು. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನೋಡಿ, ಇವಾಗ ಹಚ್ಬಿಟ್ಟು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಹಂಗೆ ಬಿಟ್ಬಿಡ್ಬೋದು, ಇಲ್ಲಾಂದರೆ ಇವಾಗ ಸ್ವಲ್ಪ ಸ್ವಲ್ಪ ಹೊಗೆ ಬರ್ತಾ ಇತ್ತಲ್ಲ, ಇವಾಗ ನಾವು ಎಲ್ಲೆಲ್ಲಿ ತೋರಿಸ್ಬೇಕೋ ಮನೆಯಲ್ಲಿ ಮೂಳೆಗಳಿಗೆ, ಪೂಜೆ ರೂಮ್ಗೆ ಎಲ್ಲ ಕಡೆನೂ ತೋರಿಸ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಸಾಕು. ಮನೆ ಫುಲ್ ಹೊಗೆ ಬಂದು ತುಂಬ ಚೆನ್ನಾಗಿರುತ್ತೆ. ಆ ಹೊಗೆ ಇದು ತುಂಬ ಹೊತ್ತು ಉರಿಯುತ್ತೆ ಬೇರೆ. ಇದೇ ಥರ ನೋಡಿ ಹೊಗೆ ಹೆಂಗೆ ಬರ್ತಾ ಐತೆ, ಕಾಣಿಸ್ತಾ ಇರ್ಬೋದು ಹೊಗೆ. ಇವಾಗ ಸ್ವಲ್ಪ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗೈತೆ ಹೊಗೆ, ಇನ್ನೂ ಬರುತ್ತೆ. ಇನ್ನೊಂದು ತುಂಬ ಹೊಗೆ ಬರುತ್ತೆ. ಇನ್ನೊಂದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆ ಸಗಣಿ ಸ್ಮೆಲ್ಲು, ತುಪ್ಪ, ಗಂಜಳ, ಹಾಲು, ಮೊಸರು ಎಲ್ಲ ಮಿಕ್ಸ್ ಮಾಡಿ ನಾವು ಮಾಡಿರೋದಕ್ಕೆ ಇದನ್ನು ಬಂದು ಪಂಚಕವ್ಯ ಅಗ್ನಿಯಂತ್ರ ಅಂತ ಹೇಳ್ತಾರೆ. ನಾವು ಮನೇಲಿ ಹೋಮ ಎಲ್ಲ ಮಾಡಿಸ್ತೀವಲ್ಲ, ಅವಾಗ ಒಂದು ಸ್ಮೆಲ್ ಬರುತ್ತಲ್ಲ, ಅಂಥ ಸ್ಮೆಲ್ ಬರುತ್ತೆ ಇದು.
ನಾವು ಮನೇಲಿ ಇವಾಗ ಹೋಮ ಮಾಡಿಸೋ ಒಂದು ಎಲ್ಲ ವಸ್ತುಗಳನ್ನ ಹಾಕಿ ಹೋಮ ಮಾಡುವಾಗ ಒಂದು ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಒಂದು ಸ್ಮೆಲ್ ಬರುತ್ತೆ. ಇದು ಫುಲ್ ಆ್ಯಂಡ್ ಫುಲ್ ಆರ್ಗಾನಿಕ್, ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ಬರುತ್ತೆ ನೋಡಿ ಹೊಗೆ. ಸ್ಮೆಲ್ಲು ಅಂತೂ ಸಗಣಿ ಸ್ಮೆಲ್ಲು. ಇದು ನಾವು ಬಂದು ನಾಟಿ ಹಸು, ಇದು ನಾಟಿ ಹಸುವಿಂದನೇ ಮಾಡ್ತಾ ಇರೋದು, ಪ್ಯೂರ್ ನಾಟಿ ಹಸು. ಚಿಕ್ಕಬಳ್ಳಾಪುರದಲ್ಲಿಂದ ಯೋಗಮನೇಶ್ವರ ದೇವಸ್ಥಾನದಲ್ಲಿ ದೇವಾನಂದ ಅನ್ನೋ ಗೋಶಾಲೆಯಿಂದ ನಾವು ತರೋದಿದು. ದೇವಾನಂದ ಗೋಶಾಲೆಯಲ್ಲಿ ನಾವು ಆ ಫೋಟೋ ನಿಮ್ಗೆ ಹಾಕ್ತೀನಿ. ಅಲ್ಲಿಂದ ನಾವು ಸಗಣಿ ತಂದು ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರೋ ಸಿಟಿ ಹಸು ಎಲ್ಲ ಅದು ಇದು ಎಲ್ಲ ತಿನ್ನುತ್ತೆ, ಆದರೆ ಅಲ್ಲಿ ಬಂದು ಹಸುಗೆ ಬಂದು ಹುಲ್ಲು, ಅದು ಹಸುಗೆ ಏನು ಕೊಡಬೇಕು ಅದನ್ನೇ ಕೊಟ್ಟು ಹಸುನೆಲ್ಲ ನೀಟಾಗಿರುತ್ತೆ ಆ ಜಾಗ. ನಾನು ಅದನ್ನು ನನ್ನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ತುಂಬಾ ಇದನ್ನು ಒಂದೇ ಒಂದು ಹಚ್ಚಿದ್ರೆ ಸಾಕು, ಮನೆಗೆ ಒಂದು ಹಚ್ಚಿದ್ರೆ ಸಾಕು. ಆ ಹೊಗೆ, ಆ ಸ್ಮೆಲ್ಲು ಮಕ್ಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ನಮಗೆ ಕೆಮ್ಮಳಿದ್ರೂ ಈ ಒಂದು ಹೊಗೆಯಿಂದ ನಮಗೆ ಕೆಮ್ಮಳು ಕಡಿಮೆ ಆಗುತ್ತೆ. ಕಪ್ಪನೂ ನಮಗೆ ಇದರಿಂದ ಕರಗಿ ಆಚೆ ಬರುತ್ತೆ. ಕಪ ಒಳಗಡೆ ಇದ್ದರೆ ಕೆಮ್ಮಿಂದ ಕರಗಿ ಆಚೆ ಬರುತ್ತೆ ನೋಡಿ. ಹೊಗೆ ಹೆಂಗೆ ಬರ್ತೈತೆ ಅಂತ. ಇದು ಸುಮಾರು ಒಂದು 1 hour 1.5 hour ಉರಿತಾ ಇರುತ್ತೆ. ಇದೇ ಥರ 1 hour ಮೇಲೆ ಉರಿತಾ ಇರುತ್ತೆ. ಏನು ಬೇಡ, ಅರ್ಧ ಕರ್ಪೂರಕ್ಕೆ ಹಚ್ಬಿಟ್ರೆ ಸಾಕು. ಇವಾಗ ನಾವು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ತೋರಿಸ್ಬೋದು. ಕಾಣ್ತಾ ಆಯ್ತಾ ಹೊಗೆ ಬರ್ತಾ ಇರೋದು ನೋಡಿ. ಆಮೇಲೆ ನೋಡೋಣ ಇರಿ, ಒಂದು 1 hour ಬಿಟ್ಬಿಟ್ಟು ನಾನು ತೋರಿಸ್ತೀನಿ. ಇದಷ್ಟೇ, ಹಂಗೆ ಅದ್ರ ಪಾಡಿಗೆ ಅದು ಹುರ್ಕೊಂಡು ಹೋಗ್ತಾ ಇರುತ್ತೆ. 3 ಪೀಸಸ್ ಇರುತ್ತೆ. ಇದು ಬಂದು ಸ್ಮಾಲ್ ಪೀಸಸ್. ಇದು ಚಿಕ್ಕ ಮನೆಯವ್ರಿಗೆ, ರೂಮ್ಸು ಚಿಕ್ಕ ಮನೆಯವ್ರಿಗೆ ಯೂಸ್ ಮಾಡೋಕ್ಕೆ ಇದು ಓಕೆ ಇರುತ್ತೆ. ಇದು ಇನ್ನೂ ಸ್ವಲ್ಪ ದೊಡ್ಡ ಮನೆ, ಒಂದು 2 ರೂಮ್ ಇರೋರಿಗೆ ಇದು ಈ ಥರ ಯೂಸ್ ಮಾಡಿದ್ರೆ ಇದು ಓಕೆ. 3 ಇದರಲ್ಲಿ ನಾವು ಮಾಡಿದ್ದೀವಿ. ಇದು ಬಂದು ಇನ್ನೂ ಸ್ವಲ್ಪ ದೊಡ್ಡದು ನೋಡಿ, ಈ ಥರ. ಯಾಕಂದರೆ ಅದು ಒಡೆದ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಸೈಜ್ ವೇರ್ ಮಾಡಿದ್ದೀವಿ. 3 ಸೈಜಲ್ಲಿ ಮಾಡಿದ್ದೀವಿ ನೋಡಿ. ಇದು ಬಿಸ್ಕೆಟ್ ಥರ ಇರುತ್ತೆ ಇದು ಸೈಜು, ಒಂದೊಂದು ಸೈಜ್. ಇದು ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್. ಒಂದೊಂದು ಸೈಜಲ್ಲಿ ಇರುತ್ತೆ. ಇಡಿಯಕ್ಕೆ ಅದು ಉರಿತಲ್ಲ, ಅದನ್ನು ನೋಡೋಣ ಇವಾಗ. ನೋಡಿ ಎಲ್ಲ ಫುಲ್ ಉರಿದ್ಬಿಟ್ಟೈತೆ ನೋಡಿ, ಏನೂ ಇಲ್ಲ, ಬೂದಿ ಆಗ್ಬಿಟ್ಟೈತೆ ನೋಡಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ನೋಡಿ, ಹಣೆಗೆ ಹಚ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಬೂದಿ. ಇದನ್ನು ನೀವು ವೇಸ್ಟ್ ಮಾಡಬೇಡಿ. ಇದನ್ನು ಬಂದು ನಾವು ಗಿಡಕ್ಕೆ ಹಾಕ್ಬೋದು, ಪಾತ್ರೆ ಬೆಳಗ್ಬೋದು. ಆಗಿನ ಕಾಲದಲ್ಲಿ ಇದರಲ್ಲಿ ಅಲ್ಲೆಲ್ಲ ಉಜ್ಜುತ್ತಾಯಿದ್ರು ನೋಡಿ. ಎಷ್ಟು ಚೆನ್ನಾಗೈತೆ ನೋಡಿ. ಇದು ಫುಲ್ಲು ನ್ಯಾಚುರಲ್ ನೋಡಿ. ಹಣೆಗೂ ಇಕ್ಕೋತಾರೆ ಇದನ್ನು, ಪ್ಯೂರಾಗಿರುತ್ತೆ, ಹಣೆಗೂ ಇಕ್ಕೋಬೋದು ನೋಡಿ. ಎಷ್ಟು ಚೆನ್ನಾಗೈತೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ವೇಸ್ಟ್ ಮಾಡಿದ್ರೆ ಗಿಡಕ್ಕೆ ಹಾಕ್ಕೋಬೋದು ನಾವು. ಗಿಡಕ್ಕೆ, ಪಾತ್ರೆ ಬೆಳಗಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದಂತೂ ಹಂಗೆ ಸಾಫ್ಟಾಗಿ ನೈಸಾಗಿರುತ್ತೆ ನೋಡಿ, ಎಷ್ಟು ನೈಸಾಗಿರುತ್ತೆ ಅಂತ. ಯಾಕಂದರೆ ಇದೆಲ್ಲನೂ ಆರ್ಗ್ಯಾನಿಕ್ ಅಲ್ವಾ, ಫುಲ್ ಆ್ಯಂಡ್ ಫುಲ್ ಆರ್ಗ್ಯಾನಿಕ್, ನ್ಯಾಚುರಲ್ ಎಲ್ಲನೂ ನೋಡಿ.